ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ 2026ರಲ್ಲಿ KCT ಎಕ್ಸಾಮ್ ಬರೆದಿದ್ರೆ, ನೀವೇನಾದರೂ ಸ್ಪೆಸಿಫಿಕ್ ಆಗಿ ವೆಟರ್ನರಿ ಕೋರ್ಸನ್ನು ಸೆಲೆಕ್ಟ್ ಮಾಡ್ತಿದ್ರೆ, ಅಥವಾ ನಿಮಗೇನಾದರೂ ನೀಟ್ ಎಕ್ಸಾಮಲ್ಲಿ ಕಡಿಮೆ ಅಂಕ ಬಂದಿದ್ದು ನಮ್ಮ ಸೆಕೆಂಡ್ ಆಪ್ಷನ್ ಆಗಿ ನೀವು ವೆಟರ್ನರಿ ಕೋರ್ಸನ್ನು ಆಯ್ಕೆ ಮಾಡೋರಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಕಾಲೇಜ್ ಇವೆ. ಅದಕ್ಕೆ ಯಾವ ಕಾಲೇಜಿಗೆ ಎಷ್ಟು ರ್ಯಾಂಕ್ ಇದ್ರೆ ನಿಮಗೆ ಆ ಕೋರ್ಸನ್ನು ಸಿಗುತ್ತೆ, ಆ ಕಾಲೇಜ್ ಸಿಗುತ್ತೆ, ಅದೆಲ್ಲ ಡೌಟ್ ಇರುತ್ತೆ. ಅಥವಾ ನೀವೇನಾದರೂ ಸ್ಪೆಷಲ್ ಆಗಿ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದರೆ ನಿಮಗೆ ಎಷ್ಟು ರ್ಯಾಂಕ್ ಬೇಕು, ಆ ರಿಸರ್ವೇಷನ್ ಇಟ್ಕೊಂಡು ಆ ಕಾಲೇಜ್ಗೆ ನಿಮ್ಮ ರ್ಯಾಂಕ್ ಇದ್ದರೆ ನಿಮಗೆ ಕಾಲೇಜ್ ಸಿಗುತ್ತೆ ಅಂತ ನಿಮಗೆ ಡೌಟ್ ಇರುತ್ತೆ. ಅಥವಾ ನೀವೇನಾದರೂ SC ST ಕ್ಯಾಟಗರಿಗೆ ಬಂದರೆ ನಮಗೆ ಎಷ್ಟು ರ್ಯಾಂಕ್ ಬರಬೇಕಂತ ಡೌಟ್ ಇರುತ್ತೆ. ಅಥವಾ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಸೇವರಾಗಿದ್ದರೆ, ಅಥವಾ ಕನ್ನಡ ಮೀಡಿಯಂ, ರೂರಲ್ ಈ ರೀತಿ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದರೆ ನಮಗೆ ಎಷ್ಟು ರ್ಯಾಂಕ್ ಇದ್ದರೆ ವೆಟರ್ನರಿ ಕೋರ್ಸ್ ಸಿಗುತ್ತೆ ಅಂತ ಡೌಟ್ ಇರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು 2025-26ನೇ ಸಾಲಿನ KA ಅವರು ರಿಲೀಸ್ ಮಾಡಿದಂಥ ವೆಟರ್ನರಿ ಕಾಲೇಜ್ನ ಕಟ್ ಆಫ್ ರ್ಯಾಂಕು. ಇಲ್ಲಿ ನೀವು ಗಮನಿಸಬಹುದು, ಕರ್ನಾಟಕದಲ್ಲಿ ಇರೋದೇ 6 ಕಾಲೇಜು. ಯಾವಪ್ಪ ಅಂದರೆ ವೆಟರ್ನರಿ ಕಾಲೇಜ್ ಆಫ್ ಬೆಳಗಾವಿ, ಬೀದರ್, ಹಾಸನ, ಬೆಂಗಳೂರು, ಗದಗ ಹಾಗೂ ಶಿವಮೊಗ್ಗ. ಇದಕ್ಕೆ ನಿಮ್ಮ ರ್ಯಾಂಕ್ ಎಷ್ಟಿರಬೇಕು ಅಂತ ನೋಡೋದಾದರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆದರೆ ನಿಮಗೆ ಡೌಟ್ ಇರುತ್ತೆ, ಇದೇನು 2A G, 2A K, 2A R ಅಂತ. ಇದನ್ನು ನೋಡೋದಾದರೆ ಇಲ್ಲಿ ನಿಮ್ಮ ಕ್ಯಾಟಗರಿ ಏನಾದರೂ 2A ಆಗಿದ್ದರೆ 2A ಕ್ಯಾಟಗರಿಯಲ್ಲಿ ಇದು ಜನರಲ್ ಅಂತ, ಹಾಗೂ 2A ಕ್ಯಾಟಗರಿಯಲ್ಲಿ K ಅಂದರೆ ಇದು ಕನ್ನಡ ಮೀಡಿಯಂ ಅಂತ. ಅಥವಾ ನೀವೇನಾದರೂ ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ದರೆ ಇದು 2A ಕನ್ನಡ ಅಂತ. ಹಾಗೂ 2A R ಅಂದರೆ ನೀವೇನಾದರೂ ನಿಮ್ಮ ಕ್ಯಾಟಗರಿ 2A ಆಗಿದ್ದರೆ ಹಾಗೂ ರೂರಲ್ ಕ್ಯಾಟಗರಿಯಲ್ಲಿ ಬಂದರೆ ಇದು 2A R ಅಂತ. ಅದೇ ರೀತಿ 2B ಕೂಡ ಇದೆ, ಹಾಗೂ 3A 3B, ಹಾಗೂ SC ಕ್ಯಾಟಗರಿ ಕೂಡ ಇದೆ, ST ಕ್ಯಾಟಗರಿ ಕೂಡ ಇದೆ. SC G ಅಂದರೆ ಜನರಲ್ ಮೆರಿಟಲ್ಲಿ SC ಕ್ಯಾಟಗರಿಗೆ ರ್ಯಾಂಕು, ಹಾಗೂ SC K ಅಂದರೆ ನಿಮ್ಮ ಕ್ಯಾಟಗರಿ SC, ಹಾಗೂ ನೀವೇನಾದರೂ ಕನ್ನಡ ಮೀಡಿಯಮಲ್ಲಿ ರಿಸರ್ವೇಷನ್ ಇದ್ದರೆ ನಿಮಗೆ SC K ಅಂತ. ಹಾಗೂ SC R ಅಂದರೆ SC ನಿಮ್ಮ ಕ್ಯಾಟಗರಿ, ಹಾಗೂ ನೀವೇನಾದರೂ ರೂರಲಲ್ಲಿ ಬಂದರೆ ಇದು SC R ಅಂತ. ಇದೇನಪ್ಪ ಡಿಫ್ರೆನ್ಸ್ ಅಂದರೆ SC Gಗಿಂತ ಸ್ವಲ್ಪ ಕಡಿಮೆ ರ್ಯಾಂಕ್ ತಗೊಂಡ್ರೂ ಕೂಡ SC K ಹಾಗೂ R ಅವರಿಗೆ ಸೀಟ್ ಸಿಗುತ್ತೆ ರಿಸರ್ವೇಷನ್ ಇದ್ದ ಕಾರಣ. ಇಲ್ಲಿ ನೀವು ಗಮನಿಸ್ಬೋದು, ಒಂದೊಂದು ಕಾಲೇಜ್ ಕೂಡ ರ್ಯಾಂಕ್ಗಳನ್ನು ಇಲ್ಲಿ ಬೆಳಗಾವಿ ಕಾಲೇಜ್ಗೆ ನಿಮ್ಮ ಕ್ಯಾಟಗರಿಯನ್ನು ನೋಡ್ಕೊಳ್ಳಿ. ನೀವೇನಾದರೂ 2A ಕ್ಯಾಟಗರಿ ಬಂದರೆ ಇದು ನಿಮ್ಮ ರ್ಯಾಂಕ್ ಆಗಿರುತ್ತೆ. ಹಾಗೂ ನೀವೇನಾದರೂ 2Bಗೆ ಬಂದರೆ ಅಥವಾ 3B ಬಂದರೆ, ಜನರಲ್ ಮೆರಿಟಲ್ಲಿ ಬಂದರೆ, SC ಬಂದರೆ ನಿಮಗೆ ಈ ರ್ಯಾಂಕ್ ಇರುತ್ತೆ. ಅದೇ ರೀತಿ ಬೀದರ್ ಕಾಲೇಜು, ಹಾಸನ ಕಾಲೇಜು, ಈ ಎಲ್ಲ ಕಾಲೇಜಲ್ಲಿ ಒಂದ್ಸಲ ನಿಮ್ಮ ರಿಸಲ್ಟ್ ಬಂದ ಮೇಲೆ ನಿಮ್ಮ ರ್ಯಾಂಕ್ ಇದಕ್ಕೆ ಕಂಪೇರ್ ಮಾಡಿಕೊಂಡು ನೀವು ಅನಲೈಸ್ ಮಾಡಿ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನೋಡಿರಿ. ಇದು ಫಸ್ಟ್ ರೌಂಡು. ನಿಮ್ಗೇನಾದರೂ ಇದರಲ್ಲಿ ಯಾವುದೇ ಕಾಲೇಜನ್ನು ನಿಮ್ಮ ರ್ಯಾಂಕ್ ಮ್ಯಾಚ್ ಆಗದೇ ಇದ್ದರೆ ಇನ್ನು ಟೆನ್ಷನ್ ಮಾಡ್ಕೋಬೇಡಿ. ಸೆಕೆಂಡ್ ರೌಂಡ್ ಹಾಗೂ ಥರ್ಡ್ ರೌಂಡ್ ಕೂಡ ಇರುತ್ತೆ. ಹೋದ ವರ್ಷದ ಸೆಕೆಂಡ್ ರೌಂಡ್ ಹಾಗೂ ಥರ್ಡ್ ರೌಂಡ್ ನೋಡೋದಾದರೆ ಇದು KA ಅವರು ಬಿಟ್ಟಂತೆ 2025-26ನೇ ಸಾಲಿನ ಸೆಕೆಂಡ್ ರೌಂಡ್ನ ಕಟ್ ಆಫ್ ರ್ಯಾಂಕು. ನಿಮಗೇನಾದರೂ ಮೊದಲನೇ ರೌಂಡಲ್ಲಿ ಸೀಟ್ ಸಿಗದೇ ಇದ್ದರೆ ನೀವು ಸೆಕೆಂಡ್ ರೌಂಡ್ ವೇಟ್ ಮಾಡ್ಬೋದು. ಇಲ್ಲಿ ನೀವು ಗಮನಿಸ್ಬೋದು, ಮೊದಲನೇ ರ್ಯಾಂಕ್ಗಿಂತ ಸ್ವಲ್ಪ ಕಡಿಮೆ ರ್ಯಾಂಕ್ ಇದ್ದರೂ ಕೂಡ ನಿಮಗೆ ಸೀಟ್ ಅಲೌಟ್ ಆಗಿರುತ್ತೆ. ನಿಮ್ಮ ರ್ಯಾಂಕನ್ನು ಒಂದ್ಸಲ ಕಂಪೇರ್ ಮಾಡ್ಕೊಂಡು ಯಾವ ಕಾಲೇಜ್ಗೆ ನಿಮ್ಮ ರ್ಯಾಂಕ್ ಸೂಟೇಬಲ್ ಆಗಿರುತ್ತೋ ಆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಾಲೇಜಲ್ಲಿ ಸ್ವಲ್ಪ ಸ್ವಲ್ಪ ರ್ಯಾಂಕ್ ಕಡಿಮೆ ಇದ್ದರೂ ಕೂಡ ನಿಮಗೆ ಸೀಟ್ ಅಲೌಟ್ ಆಗುತ್ತೆ. ಇನ್ನೂ ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಅಲೌಟ್ ಆಗಿಲ್ಲ ಆದರೂ ನಿಮ್ಮ ರ್ಯಾಂಕ್ ಇದೇ ರೇಂಜ್ನಲ್ಲಿ ಇದೆ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ಥರ್ಡ್ ರೌಂಡ ಒಂದ್ಸಲ ನೋಡ್ಕೊಳ್ಳಿ. ಥರ್ಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ.
ಇದು ಥರ್ಡ್ ರೌಂಡ್ನ ಕಟ್ ಆಫ್ ರ್ಯಾಂಕು. ಇದರಲ್ಲಿ ನೀವು ಗಮನಿಸ್ಬೋದು ಫಸ್ಟ್ ರೌಂಡ್ ಹಾಗೂ ಸೆಕೆಂಡ್ ರೌಂಡ್ಗಿಂತ ಕಡಿಮೆ ರ್ಯಾಂಕ್ ಇದ್ರೆ ಕೂಡ ನಿಮಗೆ ಸೀಟ್ ಅಲೋಟ್ ಆಗುತ್ತೆ. ನೀವು ಗಮನಿಸ್ಬೋದು ST ಕ್ಯಾಟಗರಿಯಲ್ಲಿ ಫಸ್ಟ್ ರೌಂಡಲ್ಲಿ 6,000 ಇತ್ತು. ಇಲ್ಲಿ ಶಿವಮೊಗ್ಗ ಕಾಲೇಜಲ್ಲಿ 11,590 ರ್ಯಾಂಕ್ ಇದ್ರೂ ಕೂಡ ನಿಮಗೆ ಸೀಟ್ ಅಲೌಟ್ ಆಗಿದೆ. ಇದೇ ರೀತಿ ನಿಮ್ಮ ರ್ಯಾಂಕ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಸೀಟ್ ಅಲೌಟ್ ಆಗುತ್ತೆ. ನಿಮ್ಮ ರಿಸಲ್ಟ್ ಬಂದ ಮೇಲೆ ನಿಮ್ಮ ರ್ಯಾಂಕನ್ನು ಈ ರ್ಯಾಂಕ್ಗೆ ಕಂಪೇರ್ ಮಾಡಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನೋಡ್ಕೊಳ್ಳಿ. ಇದರದ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು 2025-26ನೇ ವರ್ಷದ ವೆಟರ್ನರಿ ಕಟ್ ಆಫ್ ರ್ಯಾಂಕು. ನಿಮಗೇನಾದರೂ ಈ ವರ್ಷ ವೆಟರ್ನರಿ ಕಾಲೇಜಲ್ಲಿ ಅಡ್ಮಿಷನ್ ಬೇಕಂದರೆ ನಿಮ್ಮ ರ್ಯಾಂಕ್ ಕೂಡ ಇದೇ ರ್ಯಾಂಕ್ನ ಆಸ್ಪಾಸ್ ಇರಬೇಕು. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇದೇ ರ್ಯಾಂಕ್ ಸುತ್ತಮುತ್ತ ನಿಮ್ಮ ರ್ಯಾಂಕ್ ಇದ್ದರೆ ನಿಮಗೆ ವೆಟರ್ನರಿ ಕಾಲೇಜ್ ಅಲೌಟ್ ಆಗುತ್ತೆ. ಐ ಹೋಪ್ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ, ನಮ್ಮ ರ್ಯಾಂಕ್ಗೆ ನಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನಿಮಗೊಂದು ರಫ್ ಐಡಿಯಾ ಬಂದಿರುತ್ತೆ. ನಿಮ್ಗೇನಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ನಿಮ್ಮ ಫ್ರೆಂಡ್ ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿ. ನಿಮ್ಗೇನಾದರೂ KCT ಹಾಗೂ ನೀಟ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ.